ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಕ್ಷಯ ತೃತೀಯ ದಿನದ ಬ್ಲಾಗ್ ಆಗಿರುತ್ತೆ. ಸೊ ಬೇಗನೆ ಎದ್ದು ಸ್ವಚ್ಛ ಮಾಡಿ ಹಾಗೆ ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕ್ಕೊಂಡು ಈ ಡೇನ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಕ್ಷಯ ತೃತೀಯ ದಿನದ ಬ್ಲಾಗಲ್ಲಿ ನಾನು ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ. ಉಪ್ಪು ಬೆಲ್ಲ ಮತ್ತು ಅಕ್ಕಿನೆಲ್ಲ ಇಟ್ಟು ಪೂಜೆ ಮಾಡಿದೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ನಮ್ಮ ಮನೇಲಿ ವರ್ಷ ಪೂರ್ತಿ ದವಸ ಧಾನ್ಯ ತುಂಬಿ ತುಳುಕ್ಲಿ ಅನ್ನೋ ಅರ್ಥ. ಜೊತೆಗೆ ಒಂದು ಪುಟ್ಟು ಬೆಳ್ಳಿನೂ ಸಹ ತೊಗೊಂಬಂದಿದ್ದೆ, ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿದ ನಂತರ ಇವಾಗ ನಾನು ಒಚ್ಚಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನೀರಿಗೆ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕಿ ಕುದಿಲಿಕ್ಕಿಟ್ಟೆ. ಇನ್ನು ಕಡಲೆ ಪೌಡ್ರನ್ನು ಮಾಡಿಟ್ಕೊಂಡೆ. ಈ ನೀರು ಕುದಿದ ನಂತರ ಆ ನೀರಿಗೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಮೀಡಿಯಮ್ ಹದದ ರೀತಿಲಿ ನಾವು ಮುದ್ದೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋಂತಹ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಕಡಲೆ, ಏಲಕ್ಕಿ ಹಾಗೂ ಗಸಗಸೆ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದಾದ ನಂತರ ಇದು ಕುದೆ ಹಾಕಿದ್ವಲ್ಲ, ಅದು ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನು ನಾವು ಚೆನ್ನಾಗಿ ಕೋಲಿನ ಸಹಾಯದಿಂದ ನಾದಿ ಅದನ್ನು ನಾವು ಮೃದುವಾಗಿ ಮಾಡಿಕೊಂಡು, ತದನಂತರ ಅದನ್ನು ನಾವು ಚಕ್ಲಿ ಹೋಳು ಬರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಸರುಕೊಂಡು ಶಾವಿಗೆ ಹಾಕೋದೇ ಒಂದು ಪ್ಲೇಟ್ ಇರುತ್ತೆ. ಸೊ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಆ ಅಕ್ಕಿ ಹಿಟ್ಟನ್ನು ನಾವು ಅದರೊಳಗೆ ಇಟ್ಬಿಟ್ಟು ಲಾಕ್ ಮಾಡಿ, ತದನಂತರ ಅದನ್ನು ಒಂದೊಂದು ನಿಧಾನವಾಗಿ ನಾವು ಅದನ್ನು ತಿರುಗಿಸ್ತಾ ಬರಬೇಕು. ಸೊ ತಿರುಗಿಸ್ದಾಗ ಒಳ್ಳೆ ಸೂಪರಾಗಿರುವಂತಹ ಶಾವಿಗೆ ರೆಡಿ ಆಗುತ್ತೆ. ಸೊ ಇದನ್ನು ಚಿಕನ್ ಸಾರು ಜೊತೆ ಎಲ್ಲ ತಿನ್ಬೋದು. ಜೊತೆಗೆ ಇದು ರಾಗಿ ಹಿಟ್ಟಲ್ಲೂ ಸಹ ಶಾವಿಗೆ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನು ಸಹ ಮಾಡ್ಬೋದು. ಸೊ ನಾವು ಇವತ್ತು ಅಕ್ಕಿ ಶಾವಿಗೆ ಮಾತ್ರ ಮಾಡಿಕೊಂಡು ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಇನ್ನು ಇದು ಕಾಯಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದಲ್ಲ, ಸೊ ಆವಾಗಲೇ ರುಬ್ಬಿಟ್ಕೊಂಡಂಥ ಕಾಯಿಗೆ ನಾವು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಸೊ ಶಾವಿಗೆಗೆ ಸ್ವಲ್ಪ ಕಡಲೆ ಪೌಡ್ರು ಮತ್ತು ಕಾಯನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ನ ನೋಡಿ, ಯಾಕಂದರೆ ನಾನು ಹಾಕೋಂಥ ಹೊಸ ವೀಡಿಯೋ ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನೋಡಿದವರು ದಯವಿಟ್ಟು ಒಂದು ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ಡೇ ಈ ರೀತಿ ಇತ್ತು. ಸೊ ಈ ಡೇನ ನಾನು ಇವತ್ತು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.